H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ. ಉದ್ಯೋಗ ಹಾಗೂ ಬಿಸಿನೆಸ್ ಹೆಸರಿನಲ್ಲಿ ನಿರುದ್ಯೋಗ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಹಣ ವಸೂಲಿ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತು ದ್ರಾವಿಡ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಡಳಿತಕ್ಕೆ ದೂರು ಸಲ್ಲಿಸಿ ಸಂಬಂಧಪಟ್ಟ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದೆ. ವಿಜಯಪುರ ನಗರದಲ್ಲಿ ಕೆಲವು ಸಂಸ್ಥೆಗಳು ಉದ್ಯೋಗ ಕೊಡಿಸುತ್ತೇವೆ, ದೊಡ್ಡ ಕಂಪನಿಗಳಲ್ಲಿ ಕೆಲಸ ಕೊಡಿಸುತ್ತೇವೆ, ಕಡಿಮೆ ಹೂಡಿಕೆಯಲ್ಲಿ ದೊಡ್ಡ ಉದ್ಯಮಿ ಮಾಡುತ್ತೇವೆ ಎಂಬ ಆಮಿಷ ಒಡ್ಡಿ ನಿರುದ್ಯೋಗಿ ಯುವಕರು ಹಾಗೂ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ದ್ರಾವಿಡ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಅಕ್ಷಯ್ ಕುಮಾರ್ ಅಜಮನಿ ಮಾತನಾಡಿ, ಸಾಮಾಜಿಕ ಜಾಲತಾಣ ಸೇರಿದಂತೆ ವಿವಿಧ ಮಾರ್ಗಗಳ ಮೂಲಕ ಯುವಕರ ವಿಶ್ವಾಸ ಗಳಿಸಿ ನಂತರ ಉದ್ಯೋಗ, ಬಿಸಿನೆಸ್ ಹಾಗೂ ಹೆಚ್ಚಿನ ಆದಾಯದ ಭರವಸೆ ನೀಡಿ ಹಣ ಪಡೆಯಲಾಗುತ್ತಿದೆ ಎಂದು ಆರೋಪಿಸಿದರು. ಅನೇಕ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿ ಯುವಕರು ಹಣ ಕಳೆದುಕೊಂಡು ಆರ್ಥಿಕ ಮತ್ತು ಮಾನಸಿಕ ಸಂಕಷ್ಟಕ್ಕೆ ಸಿಲುಕಿರುವ ಸಾಧ್ಯತೆ ಇದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಸಂಸ್ಥೆಗಳ ಕಾರ್ಯವೈಖರಿ, ಹಣಕಾಸಿನ ವ್ಯವಹಾರಗಳು ಹಾಗೂ ಉದ್ಯೋಗ ನೀಡುವ ಸಾಮರ್ಥ್ಯದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿದೆ. ತನಿಖೆಯ ಅಕ್ರಮ ದೃಢಪಟ್ಟರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ಯುವಕರು ಖಚಿತ ಉದ್ಯೋಗ, ತಕ್ಷಣ ಹೆಚ್ಚಿನ ಆದಾಯ, ದೊಡ್ಡ ಬಿಸಿನೆಸ್ ಅವಕಾಶ ಎಂಬ ಆಮಿಷಗಳಿಗೆ ಒಳಗಾಗುವ ಮೊದಲು ಸಂಸ್ಥೆಯ ನೋಂದಣಿ, ಕಾನೂನುಬದ್ಧತೆ ಹಾಗೂ ದಾಖಲೆಗಳನ್ನು ಪರಿಶೀಲಿಸಬೇಕು ಎಂದು ದ್ರಾವಿಡ ವಿದ್ಯಾರ್ಥಿ ಪರಿಷತ್ ಎಚ್ಚರಿಕೆ ನೀಡಿದೆ. ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಇಲಾಖೆ ಅಥವಾ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡುವಂತೆ ಸಂಘಟನೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ವರದಿ ಅಪ್ಪಾಜಿ ಧರ್ಮಣ್ಣ ರಾಥೋಡ್. ಸಂಪರ್ಕ ಮಾಡಿ ಅವರಿಗೆ ನಾನು ಉದ್ಯೋಗ ಕೊಡಿಸ್ತೀನಿ, ಒಳ್ಳೆಯ ಒಬ್ಬ ಕಾರ್ಪೊರೇಟ್ ಕಂಪ್ನಿ ಒಳಗಡೆ ಒಬ್ಬ ಆಫೀಸರ್ ಲೆವೆಲ್ನಲ್ಲಿ ನಿಮಗೆಲ್ಲ ಆರ್ಥಿಕವಾಗಿ ಆಗಿರ್ಬೋದು, ಈ ಸಮಾಜದಲ್ಲಿ ಒಳ್ಳೆಯ ಗೌರವಯುತವಾಗಿ ನಾನು ನಿಮ್ಮನ್ನು ತಯಾರು ಮಾಡ್ತೀನಿ, ನಿಮಗೆ ಟ್ರೈನಿಂಗ್ ಕೊಡ್ತೀನಿ, ಒಳ್ಳೆಯ ಒಂದು ಭವಿಷ್ಯವನ್ನು ಕಟ್ಟಿಕೊಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶಗಳನ್ನು ಹೇಳಿ ಆ ವಿದ್ಯಾರ್ಥಿಗಳಿಗೆ ಮೌಢ್ಯವನ್ನು ತುಂಬಿ ಆ ವಿದ್ಯಾರ್ಥಿಗಳಿಗೆ ಏನು ಇವತ್ತು ನಿರುದ್ಯೋಗದ ಹೆಸರಿನಲ್ಲಿ ಇವತ್ತು ಉದ್ಯೋಗ ಕೊಡ್ತೀನಿ ಅಂತಕ್ಕಂಥ ಒಂದಿಷ್ಟು ಆಶಯಗಳನ್ನು ಹುಟ್ಟಿಸಿ ವಿದ್ಯಾರ್ಥಿಗಳ ಕಡೆಯಿಂದ ಕೆಲವೊಂದು ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು, ನಮ್ಮ ಸಂಸ್ಥೆ ಇಂಟರ್ನ್ಯಾಷನಲ್ ಲೆವೆಲ್ ಸಂಸ್ಥೆ ಇದೆ, ನಮ್ದು ಆಲ್ ಇಂಡಿಯಾ ನಮ್ದೆಲ್ಲ ನೆಟ್ವರ್ಕ್ ಇದೆ, ನಾವು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗಾಗಿ ಅವ್ರಿಗೆ ಆರ್ಥಿಕವಾಗಿ ಪ್ರತಿ ತಿಂಗಳು 20 ರಿಂದ 30 ಸಾವಿರ ರೂಪಾಯಿ ಇನ್ಕಮ್ ಆಗುವ ರೀತಿ ನಾವೆಲ್ಲ ಅನುಕೂಲ ಮಾಡಿಕೊಡ್ತೇವೆ. ನಮ್ಮ ಕಂಪ್ನಿ ಇಂಟರ್ನ್ಯಾಷನಲ್ ಲೆವೆಲ್ಲಿ ಸಾವಿರಾರು ಕೋಟಿ ಗಟ್ಟಲೆ ದುಡ್ಡು ಇರತಕ್ಕಂಥ ಒಂದು ಆರ್ಥಿಕತೆ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಅಂತೇಳಿ ಸುಮಾರು ವಿಜಯಪುರ ಜಿಲ್ಲೆಯಲ್ಲಿ 5 ಕಂಪ್ನಿಗಳು ಏನು ಮಾಡಿದಾರಪ್ಪ ಅಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಯುವ ಜನರ ಕಡೆಯೂ ಕೂಡ 50 ರಿಂದ 60 ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಸ್ಟೇಷನ್ ಪ್ರತಿಯೊಂದು ಸಾಯಿ ಪಾರ್ಕಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಇದೆ, IWSE ಅಂತೇಳಿ. ಅದು ಆಲ್ರೆಡಿ ಗುಲ್ಬರ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಇದೇ ರೀತಿ ಮೋಸ ಮಾಡಿ ಸಾವಿರಾರು ವಿದ್ಯಾರ್ಥಿಗಳ ಕಡೆಯಿಂದ ಕೋಟ್ಯಾಂತರ ರೂಪಾಯಿ ಪ್ರತಿಯೊಬ್ಬರ ಪರ್ ಹೆಡ್ಗೂ ಕೂಡ 50 ರಿಂದ 60 ಸಾವಿರ ರೂಪಾಯಿ ವಸೂಲಿ ಮಾಡಿಕೊಂಡು ಅಲ್ಲಿ ಮೋಸ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿದ್ದಾರೆ. ಅಂಥ ಕೆಲಸನೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಸಾಯಿ ಪಾರ್ಕಲ್ಲಿ ಒಂದು ಸಂಸ್ಥೆ ಇದೆ, ಮತ್ತು ಇಲ್ಲಿ MB ಪಾಟೀಲ್ ಸರ್ಕಲ್ ಏನಿದೆ ಆ ಸರ್ಕಲ್ ಒಂದು ಸಂಸ್ಥೆ ಇದೆ. ಅಲ್ಲಿಯೂ ಕೂಡ ಸುಮಾರು ಒಂದು ವಾರಕ್ಕೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ನಮ್ಮ ಡಿಸ್ಟಿಕ್ದವ್ರಂತರೂ 20% ಇದ್ದರೆ 90% ಏನಪ್ಪ ಅಂತಂದರೆ 80% ಏನಪ್ಪ ಅಂತಂದರೆ ಬೇರೆ ಡಿಸ್ಟಿಕ್ಕಿಂದ, ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮತ್ತು ಶೋಷಿತ ವಿದ್ಯಾರ್ಥಿಗಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಅವರು ಟಾರ್ಗೆಟ್ ಮಾಡಿ ಇವತ್ತು ಹಣ ವಸೂಲಿ ಮಾಡ್ತಕ್ಕಂಥದ್ದು. ಸಾವಿರಾರು ವಿದ್ಯಾರ್ಥಿಗಳು ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಏನು ಯಾವುದೂ ಕೂಡ ಮಾಹಿತಿ ಇಲ್ಲ ಜಿಲ್ಲೆಯಲ್ಲಿ. ಎಷ್ಟು ವಿದ್ಯಾರ್ಥಿಗಳು ಸುಮಾರು ಇಲ್ಲಿವರೆಗೂ ಕೂಡ 1 ವರ್ಷದಿಂದ 2 ವರ್ಷದಿಂದ ಸಂಸ್ಥೆಗಳು ನಡೀತಾ ಇದ್ದಾವೆ. ಒಂದು ಪೊಲೀಸ್ ಇದ್ರೊಳಗಡೆ ಒಂದು ಅವ್ರದ್ದು ಒಂದು ಹೆಸರಿಲ್ಲ, ಯಾವುದೇ ಇಂಟಿಮೇಷನ್ ಇಲ್ಲ, ಅವ್ರು ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ ಅದ್ರ ಮಾಹಿತಿ ಇಲ್ಲ, ಯಾವುದು ಕೂಡ ಇಲ್ಲ. ಸುಮಾರು ಸರಿ ನಾವು ಇವತ್ತು ಆದರ್ಶ ನಗರ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಪಿಟಿಷನ್ ಹಾಕಿದ್ದೀವಿ. ನಾವು ಆ ಪಿಟಿಷನ್ ಮಾಡಿದರೂ ಕೂಡ ಇಲ್ಲಿವರೆಗೂ ಆ ಒಂದು ಭ್ರಷ್ಟ ಸಂಸ್ಥೆ ವಿರುದ್ಧ ಇವತ್ತೇನು ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದಾರೆ ಅನ್ಯಾಯ ಆಗತಕ್ಕಂಥವ್ರು ಅಷ್ಟೆಲ್ಲ ಹೇಳಿದರೂ ಕೂಡ ಆ ಸಂಸ್ಥೆ ವಿರುದ್ಧ ಇವತ್ತು ಕ್ರಮ ತಗೋಬೇಕಾಗಿತ್ತು. ಇನ್ನೂವರೆಗೂ ಕೂಡ ಆ ಸಂಸ್ಥೆ ಇನ್ನೂ ನಡೀತಾ ಇದೆ. ಆದರೆ ಎನ್ಕ್ವೈರಿ ಮಾಡಿದ್ರೆ ಇವತ್ತು ಆ ಒಂದು ಭ್ರಷ್ಟರಿಗೆ ಇವತ್ತು ಅವಕಾಶ ಕೊಡೋ ನಿಟ್ಟಿನಲ್ಲಿ ಪೊಲೀಸರೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ಪ್ರಶ್ನೆ ಇದೆ. ನಮ್ಮ ವಿಚಾರ ಇಷ್ಟೇ, ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇಂಥ ಒಂದು ಸಂಸ್ಥೆಗಳಿಂದ ಇವತ್ತು ಭ್ರಷ್ಟಾಚಾರಕ್ಕೊಳಗಾಗಿ ಸುಮಾರು ವಿದ್ಯಾರ್ಥಿಗಳಿಂದ 50 ಸಾವಿರ ರೂಪಾಯಪ್ಪ ಅಂತಂದರೆ ಸಾಲ ಮಾಡಿ ಸೋಲ ಮಾಡಿ ಇವತ್ತು ತಂದು ಕೊಟ್ಟಿದ್ದಾರೆ. ನಿನ್ನೆ ಒಬ್ಬರು ಪಾಲಕರು ಹೇಳ್ತಾ ಇದ್ರು, ನಾವು ನಮ್ಮ ಮಗಳು ಒಂದು ಒಳ್ಳೆ ಆಗ್ತದೆ ಅಂತೇಳಿ ನಾವು ಸಾಲ ಮಾಡಿ ಕೊಟ್ಟಿದ್ದೀವಿ ರೀ. ನಮಗೆ ಇವತ್ತು ಅವರು ಸಾಲಗಾರ ನಮ್ಮ ಮನೆ ಮುಂದೆ ಬಂದಿದ್ದಾರೆ, 4-5 ತಿಂಗಳಾಯಿತು, 1 ರೂಪಾಯಿನೂ ಕೂಡ ಲಾಭ ಆಗಿಲ್ಲ. ಅಂದರೆ ಇವತ್ತು ಏನಾಗ್ತಾ ಇದೆಪ್ಪ ಅಂತಂದರೆ ಈ ನಿರುದ್ಯೋಗ ಅಂತಕ್ಕಂಥ ಒಂದು ಏನು ಇವತ್ತು ಭ್ರಷ್ಟತೆ ಇದೆಯಲ್ಲ ಅದನ್ನು ಉಪಯೋಗಿಸಿ ಇವತ್ತು ಮಹಿಳೆಯರಿಗೆ ಹೆಚ್ಚುವರಿಯಾಗಿ ಇವತ್ತು PG ಕೂಡ ಮಾಡ್ತಾಯಿದ್ದಾರೆ ಅವರು.
PG ಮಾಡಿದ್ದಾರೆ, ಕ್ಯಾಂಟೀನ್ ಮಾಡಿದ್ದಾರೆ, ಯಾವುದು ಕೂಡ ಪರ್ಮಿಷನ್ ಇಲ್ಲ. ಯಾವ್ಯಾವ ಇಲಾಖೆ ಪರ್ಮಿಷನ್ ತೊಗೋಬೇಕು, ಯಾವ ಇಲಾಖೆ ಕೂಡ ಅವ್ರು ಸಂಪರ್ಕ ಮಾಡಿಲ್ಲ. ಅವ್ರನ್ನ ಹೋಗಿ ಕೇಳಿದರೆ ನಮ್ಮದು ಆಲ್ ಇಂಡಿಯಾ ಪರ್ಮಿಷನ್ ಇದೆ, ನಾವು ಏನು ಬೇಕಾದರೂ ಮಾಡ್ತೀವಿ, ಪೊಲೀಸರಿಗೆ ಹಪ್ತ ಕೊಡ್ತೀವಿ ನಾವು ಅಂದರೆ ಯಾರೂ ಏನು ಮಾಡ್ಕೊಳ್ಳೋಂಥ ಒಂದು ಶಿಸ್ತಿ ಒಳಗಡೆ ಇವತ್ತು ಜಿಲ್ಲಾಡಳಿತ ಇವತ್ತು ವಿದ್ಯಾರ್ಥಿಗಳು ಅನ್ಯಾಯ ಮಾಡ್ತಿದ್ರು ಕೂಡ ಯಾರೂ ಕೇಳದೇ ಇರುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಅಂಥ ಸಂಸ್ಥೆಗಳಿಗೆ ಇಲ್ಲಿ ಏನಾದರೂ ಅವಕಾಶ ಕೊಟ್ಟರೆ ಇಡೀ ಜಿಲ್ಲೆಯ ಜನರ ಒಂದು ಆರ್ಥಿಕವಾಗಿ ಅವರಿಂದ ಭ್ರಷ್ಟಾಚಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ, ಅವರಿಂದ ಹಣ ವಸೂಲಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ನಾನಿವತ್ತು ಜಿಲ್ಲಾ ಆಡಳಿತಕ್ಕೆ ಇವತ್ತು ನಾವೆಲ್ಲರೂ ಕೂಡ ಅನ್ಯಾಯಕ್ಕೊಳಗಾದಂಥ ವಿದ್ಯಾರ್ಥಿಗಳನ್ನು ಒಳಗೊಂಡು ನಾವಿವತ್ತು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಅಂಥ ಸಂಸ್ಥೆಗಳು ಇವತ್ತು ಬ್ಯಾನ್ ಆಗಬೇಕು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅವರೆಲ್ಲರಿಗೂ ಕೂಡ ಪರ್ ಹೆಡ್ 50,000 to 55,000 ರೂಪಾಯಿ ಇಸ್ಕೊಂಡಿದ್ದಾರೆ. ಅವೆಲ್ಲವನ್ನು ಮತ್ತೆ ಆ ವಿದ್ಯಾರ್ಥಿಗಳಿಗೆ ಮತ್ತೆ ಮರು ನೀಡಬೇಕು. ಯಾವ ಹುಡುಗರಿಗೆ ಅನ್ಯಾಯ ಆಗಿದೆ ಅಲ್ಲಿ ಹೆಣ್ಣುಮಕ್ಕಳಿಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಕೂಡ ತನಿಖೆಯಾಗಿ ಅವ್ರ ಮೇಲೆ ಕ್ರಮ ದಾಖಲಾಗಬೇಕು, ಅವ್ರ ಮೇಲೆ ಕಾನೂನು ಕ್ರಮ ದಾಖಲಿಸ್ಕೊಳ್ಬೇಕು. ಸ್ವಯಂ ಪ್ರೇರಿತವಾಗಿ ಅವ್ರಿಗೆ ಅಡಿಯಲ್ಲಿ ಇವತ್ತೇನು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಸ್ವಯಂ ದಾಖಲಿಸ್ಕೊಂಡು ಅವ್ರ ಮೇಲೆ FIR ಮಾಡ್ಕೊಂಡು, ಮತ್ತು ವಿಶೇಷವಾಗಿ ಅವ್ರು ಯಾರು ಕೂಡ ಆ ಸಂಸ್ಥೆಗಳನ್ನ ನಡೆಸುವಂಥವ್ರು ಕರ್ನಾಟಕದವ್ರಂತರೂ ಅಲ್ಲ. ಇವತ್ತು ಬೇರೆ ಬೇರೆ ಮುಂಬೈಯಿಂದ ಬಂದಿದ್ದಾರೆ, ಬೇರೆ ಬೇರೆ ಮಹಾರಾಷ್ಟ್ರದಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಯಾವುದೇ ಪರ್ಮಿಷನ್ ತೊಗೊಳ್ಳದೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳನ್ನ, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಕಡೆಯಿಂದ ಇವತ್ತು ಹಣವನ್ನು ವಸೂಲಿ ಮಾಡಿ ಅವರಿಗೆ ಮೈಂಡ್ ವಾಶ್ ಮಾಡಿ ಇವತ್ತು ಜೀವನವನ್ನೇ ಹಾಳು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಮನವಿ ಇಷ್ಟೇ, ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಕೆಲಸ ಮಾಡಬೇಕು. ಆ ಪೊಲೀಸರು ಅವ್ರ ಮೇಲೆ ಏನು ಕ್ರಮ ಕೈಗೊಂಡಿಲ್ಲ, ಅವ್ರ ಮೇಲೆ ಮೊದಲು ಆ್ಯಕ್ಷನ್ ಆಗಬೇಕು, ನಂತರ ಅನ್ಯಾಯ ಮಾಡಿದವ್ರ ಮೇಲೆ ಇವತ್ತು ಆ್ಯಕ್ಷನ್ ಆಗಬೇಕಂತಕ್ಕಂಥದ್ದು ನಮ್ಮ ಬೇಡಿಕೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಈ ರೀತಿ ನಡೀತಾ ಇದೆ. ಯಾವ ಬೇರೆ ಬೇರೆ ಡಿಸ್ಟಿಕ್ಕಿಂದನೂ ವಿದ್ಯಾರ್ಥಿಗಳು ಕ್ಯಾಶ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಆನ್ಲೈನ್ ಒಟ್ಟೆ ಆ ಕಂಪ್ನಿ ಹೆಸರು ಕೂಡ ಇದೆ ಸರ್. ಒಂದು ಬಿಲ್ಡಿಂಗ್ ಬಾಡಿಗೆ ಹಿಡಿತಾರೆ, PG ಅಲ್ಲೇ, ಹೆಣ್ಮಕ್ಳು PGನೂ ಅಲ್ಲೇ. ಎಲ್ಲ ಬೋಗಸ್ ಸರ್. ಗಂಡು ಮಕ್ಕಳು PGನೂ ಅಲ್ಲೇ. ಅವ್ರು ಯಾವ ರೀತಿ ಮಿಸ್ಯೂಸ್ ಮಾಡ್ಕೊತಾರೆ ಅದು ಹೇಳಕ್ಕೆ ಹೋಗಬಾರ್ದು. ಮಕ್ಕಳು ಆ ರೀತಿ ಒಂದು ವ್ಯವಸ್ಥೆ ಇದೆ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಲ್ರೆಡಿ. ನಾವು ಜಯನಗರ ಸ್ಟೇಷನ್ ಅಂಡರ್ ಒಳಗಡೆ ಬರ್ತದೆ, ಅಲ್ಲಿ ನಿನ್ನೆ ಪಿಟಿಷನ್ ಇದು ಮಾಡಿದ್ದೀವಿ. ಇಲ್ಲಿ ನಮ್ಮ ಜಯನಗರ ಸ್ಟೇಷನ್ ಇಲ್ಲಿವರೆಗೂ ಕೂಡ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಅಲ್ಲಿ ಹೋಗಿ ಚೆಕ್ ಮಾಡಿ ಈ ವಿದ್ಯಾರ್ಥಿಗಳು ಅನ್ಯಾಯ ಆಗಿದೆ, ಅವ್ರದ್ದೇನದ ವಾಪಸ್ ದುಡ್ಡು ಕೊಡಬೇಕು ಇಲ್ಲ ಏನು ಅದು ಕಾನೂನು ಕ್ರಮ ಹೋಯ್ತು ಇನ್ನೂ ಕೂಡ ವಿಚಾರಣೆ ಮಾಡಿಲ್ಲ. ಇನ್ನಾದರೂ ಸ್ಟಾರ್ಟ್ ಮಾಡಿದೆ. ಅವ್ರು ಕೇಳಿದರೆ ನಾವು ಪೊಲೀಸರಿಗೆ ಮಂತ್ಲಿ ಕೊಡ್ತೀವಿ, ಯಾರೇನು ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಸರ್. ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಟೋಟಲ್ ಎಷ್ಟು ಜನ ಆಗಿದೆ? 5 ದಿನ ಟ್ರೈನಿಂಗ್ ಸರ. ಪ್ರತಿ ವಾರನೂ ಕೂಡ 100 ರಿಂದ 80 ಹುಡುಗರು ಬರ್ತಾರೆ ಸರ್. ಅವ್ರು ಬಂದು 5 ದಿನ ಟ್ರೈನಿಂಗ್ ಆದ್ಮೇಲೆ ದುಡ್ಡು ಇಸ್ಕೊಂಡು ಕಳಿಸ್ಬಿಡೋದು. ಮತ್ತೆ ಹೊಸೊಬ್ರು ಬರ್ತಾರೆ, ನಿಮಗೆ ಧಮಕಿ ನೌಕರಿ ಕೊಡಿಸ್ತೀವಿ ಅಂತೇಳಿ. ಇವು ಯಾವ್ದಾರು ಒಂದು ಕಂಪ್ನಿ ಅವ್ರು ಅಂಡರ್ ಒಳಗೆ ಇರ್ತದೆ ಸರ್, ಅಲ್ಲಿ ಕಳಿಸೋದು. ಅಲ್ಲಿ ಒಂದು ವಾರ ಅವರೇ ಬಿಟ್ಟು ಹೋಗ್ಬೇಕು, ಕಿರಿಕಿರಿ ಮಾಡೋದು. ಮತ್ತೆ ಅವರು ನಮ್ಗೆ ಅಲ್ಲಿ ಕೆಲಸ ಅಡ್ಜಸ್ಟ್ ಆಗಲ್ಲ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ವಾರ ಆದ್ಮೇಲೆ ಅಲ್ಲಿ ಬೇರೆಯವ್ರಿಗೆ ಹಾಕೋದು. ಇದು ಒಂದು ಚೈನ್ ಸಿಸ್ಟಮ್. ಈ ರೀತಿ ಇದು ಆಲ್ರೆಡಿ ಸರ್ ನಿಮ್ಗೆ ತೋರಿಸ್ತೀನಿ. ಆಲ್ರೆಡಿ ಮಹಾರಾಷ್ಟ್ರ ಒಳಗಡೆ ಇದು ಕೇಸ್ ದಾಖಲಾಗಿದ್ದವು. ಗುಲ್ಬರ್ಗ ಈ ಕಂಪ್ನಿ ಮೇಲೆ ಮತ್ತು ಗುಲ್ಬರ್ಗ ಒಳಗೆ ಕೇಸ್ ಆಗಿದಾವೆ ಸರ್, ಮತ್ತು ಧಾರವಾಡ ಒಳಗೆ ಕೇಸ್ ಆಗಿದಾವೆ. ಇಲ್ಲಿ ಕೂಡ ಅದೇ ಹೆಸರು ಮೇಲೆ ಇದು ಅಲ್ಲಿ ಎಲ್ಲ ನಡೆಯೋದಿಲ್ಲ ಅಂತೇಳಿ ಮಾಡ್ತೀವಿ ಸರ್. ಇನ್ನೊಂದು ಹುಡುಗಿಯರ ಮ್ಯಾಗ ಹುಡುಗಿಯರಿಗೆ ಅಂಜಿಕೆ ಆಗ್ತಾನೆ ಸರ್. ಒಂದು ಜೆರಾಕ್ಸ್ ಕೊಡಿ ಸರ್. ಇದು ಕಡ್ಡಾಯವಾಗಿ ಪಾಪ ಅವರು ನ್ಯಾಯ ಸಿಗುವಂಥ ಎಲ್ಲ ನಮ್ಮ ಸೋಷಿಯಲ್ ಸಮಾಜ. ಆಮೇಲೆ ಇದು ಜನಗರ ಒಳಗೆ ಬಂದ ಸರ್, ಅಲ್ಲಿ ಇದು ನಮ್ಮ ಇವ್ರಿಗೆ ಒಂದು ಸ್ವಲ್ಪ ಹಳ್ಳಿಯಿಂದ ಬಂದಿದ್ದಾರೆ ಸರ. ಹೋಗ್ಲಕ್ಕೆ ₹1 ಇಲ್ಲ. ಇವರೆಲ್ಲ ಕೂಡಿ ಹಾಕಿದ್ದಾರೆ ನಮ್ಮ ಹತ್ರ. ಸರ್ ಮತ್ತೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು, ಟಿ ಶರ್ಟ್ ಹಾಕಬೇಕು. ಅದನ್ನು ಹಿಂಗೆ ಡ್ರೆಸ್ ಹಾಕೊಂಡ್ರೆ ಬರಂಗೆ ಬೇಡ ಹೊಳ್ಳಿ. ಮತ್ತು ಇದು ಬೆಂಗಳೂರು ಅವ ಸರ್. ಈ ಬೆಂಗಳೂರಿಂದ ಆನ್ಲೈನ್ ಮುಖಾಂತರ ಕರ್ಕೊಂಡ್ರಿ 40,000 ರೂಪಾಯಿ ಕ್ಯಾಶ್ ಕೊಟ್ಟಾನ್ರಿ. ಕ್ಯಾಶ್ ಕೊಟ್ಟು ಮತ್ತೆ 12,000 ರೂಪಾಯಿ ಕೊಡುತ್ತೆ ಕೊಡೋತನ ಒಟ್ಟೆ ಹೊರಗೆ ಕಳ್ಸೋಲ್ಲ ಏನಂದ್ರಿ. ನಾವು
ಇವರಿಗೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಕಂಪ್ಲೇಂಟ್ ಕೊಟ್ಟು ಎಸ್ ಪಿ ಅವ್ರಿಗೆ ಮಾತಾಡ್ತೇನೆ ಅವರು ಇಲ್ಲ ನಾನು ಮಾತಾಡ್ತೇನೆ ನಾನು ಇಮಿಡಿಯೇಟ್ಲಿ ಅದರ ಅಡ್ರೆಸ್ ಮಾಡ್ಲಿಕ್ಕೆ ಹೇಳ್ತೀನಿ ಅವ್ರ ದುಡ್ಡು ಏನಾದ್ರು ಅವ್ರಿಗೆ ಇಷ್ಟು ಕೊಟ್ಟು ಒಂದು ನ್ಯಾಯ ಕೊಡುವಂಥ ಕೆಲಸ ನಾನು ಮಾತಾಡ್ತೀನಿ ಅನಧಿಕೃತ